ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಪ್ಪಳ ಸಂಡಿಗೆ ಸೀರೀಸ್ ಅಲ್ಲಿ ಇವತ್ತು ಹುರುಳಿಕಾಳು ಹಪ್ಪಳ ಅಥವಾ ಕಾಳು ಹಪ್ಪಳ ಅಂತೀವಲ್ಲ, ಆ ರೀತಿಯಾದ ಹಪ್ಪಳ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ. ಒಂದ್ಸತಿ ಈ ರೀತಿ ಹಪ್ಪಳ ಮಾಡಿ ಇಟ್ಕೊಂಡ್ರೆ ವರ್ಷ ಇಡೀ ಸ್ಟೋರ್ ಮಾಡ್ಕೊಂಡು ಇದನ್ನ ಎಂಜಾಯ್ ಮಾಡಬಹುದು. ಬನ್ನಿ ಈಗ ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ಈ ಹುರುಳಿಕಾಳು ಹಪ್ಪಳ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಹುರುಳಿ ಬೇಳೆ ತಗೊಂಡಿದ್ದೀನಿ. ಅಂಗಡಿಯಲ್ಲಿ ಸಿಗತ್ತಿದು ಹುರುಳಿಕಾಳನ್ನ ಮೊಳಕೆ ಕಟ್ಟಿ ಬೇಳೆ ರೀತಿ ಈ ರೀತಿ ಮಾಡಿ ಇಟ್ಟಿರ್ತಾರೆ. ಇದನ್ನ ನಾನು ಅರ್ಧ ಕೆಜಿ ಆಗೋಷ್ಟು ತಗೊಂಡಿದ್ದೀನಿ. ಅಂದ್ರೆ ನೋಡಿ, ಇಲ್ಲಿ ನಾನು ಈಗ ಮೆಜರ್ಮೆಂಟ್ ಅಲ್ಲಿ ತೋರಿಸ್ತಾ ಇದೀನಲ್ಲ, ನಾನು ತಗೊಂಡಿರೋ ಈ ಪಾವಲ್ಲಿ 2 ಪಾವ್ ಆಗೋಷ್ಟು ಹುರುಳಿ ಬೇಳೆ ಆಗ್ತಾ ಇದೆ. ಇದ್ರ ಜೊತೆಗೆ ನಾನಿಲ್ಲಿಗೆ ಉದ್ದಿನ ಬೇಳೆ ಕೂಡ ಹಾಕೋತಾ ಇದ್ದೀನಿ. 2 ಗ್ಲಾಸ್ ಆಗೋಷ್ಟು ಹುರುಳಿ ಬೇಳೆಗೆ ನಾನಿಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ನೋಡಿ, ಇಷ್ಟಾದ್ರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮನೇಲೆ ಕೂಡ ಗ್ರೈಂಡ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಫ್ಲೋರ್ ಮಿಲ್ಗೆ ಹಾಕಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಸುಲಭ. ಇದಕ್ಕೆ ಖಾರಕ್ಕೋಸ್ಕರ ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಉಪಯೋಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರುವಂತಹ ಇಷ್ಟು ಮೆಜರ್ಮೆಂಟ್ಗೆ 2 ಪೂರ್ತಿ ಮುಷ್ಟಿ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ. ಇದನ್ನೆಲ್ಲ ಒಂದ್ಸತಿ ಮಿಕ್ಸಿ ಮಾಡ್ಕೊಂಡು ಅದನ್ನ ಫ್ಲೋರ್ ಮಿಲ್ಗೆ ಹಾಕಿಸ್ಕೊಳ್ಳೋಣ. ನೋಡಿ, ಈ ರೀತಿ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಆಗ ಅದು ಒಂದು ಬೀಜಗಳು ಸಿಗೋದಿಲ್ಲ ಅಂತ. ಬೀಜ ಎಲ್ಲ ಮಧ್ಯ ಹಪ್ಪಳ ಮಾಡುವಾಗ ಸಿಕ್ಕಿದ್ರೆ ಅದು ತುಂಬಾ ದಿವಸ ಇಟ್ಕೊಳಕ್ಕಾಗಲ್ಲ, ಹುಳ ಆಗ್ಬಿಡುತ್ತೆ ಅಂತ ಈ ರೀತಿ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಫ್ಲೋರ್ ಮಿಲ್ಗೆ ಮಾಡಿಸ್ಕೊಂಡ್ರೆ ಈ ರೀತಿ ನುಣ್ಣದಾಗಿ ಪೌಡರ್ ಬರುತ್ತೆ. ಈಗ ಇದನ್ನ ಬೀಸ್ಕೊಂಡ್ ಬಂದಿರೋ ಪುಡಿನೆಲ್ಲ ಒಂದು ಅಗ್ಲಗಿರೋ ಬೇಷನ್ ಅಲ್ಲಿ ಇದನ್ನ ಹಾಕೊಳ್ಳೋಣ. ಕಲ್ಸ್ಕೊಳ್ಳೋಕೆ ತುಂಬಾ ಸುಲಭ ಆಗುತ್ತೆ ಅಂತ ನನ್ನ ಹತ್ರ ಈ ರೀತಿ ಅಗ್ಲದ ಒಂದು ಬಾಣ್ಲಿ ಇತ್ತು. ನಾನು ಅದಕ್ಕೆ ಬಾಣ್ಲಿಲಿ ಹಾಕೋತಾ ಇದ್ದೀನಿ. ಇದಕ್ಕೊಂದು ಮಸಾಲೆ ನೀರ್ ರೆಡಿ ಮಾಡ್ಕೋಬೇಕು. ಆ ಮೇನ್ ಆಗಿ ಆ ನೀರಲ್ಲಿ ಹಾಕೋದೇ ತುಂಬಾ ರುಚಿ ಕೊಡೋದು. ನಾನು ಇಲ್ಲಿ ಅದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1 ಪೂರ್ತಿ ಆಗುವಷ್ಟು ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನೇ. ಅದನ್ನೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಇಲ್ಲ ಅಂದ್ರೆ ಇದ್ರ ಜೊತೆ ಸಾಂಬಾರ್ ಈರುಳ್ಳಿ ಹಾಕೊಂಡ್ರು ಇನ್ನೂ ತುಂಬಾ ರುಚಿ ಬರುತ್ತೆ. ಇದನ್ನೆಲ್ಲ ಇದಕ್ಕೆ ಹೆಚ್ಚಿ ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿದೀವಲ್ಲ, ಇದಕ್ಕೆ 1 ಲೋಟ ಆಗುವಷ್ಟು ಮಜ್ಜಿಗೆ ತಗೋಬೇಕು. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿದೀನಲ್ಲ, ಇದಕ್ಕೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಒಂದ್ ಸ್ವಲ್ಪ ಜಾಸ್ತಿನೇ ಇದೆ, 8-10 ಕಡ್ಡಿ ಆಗುವಷ್ಟು ಕರ್ಬೇವಿನ ಸೊಪ್ಪಿದೆ. ನೋಡಿ, ಈಗ ಕರ್ಬೇವಿನ ಸೊಪ್ಪು ಹಾಕೊಂಡಿದೀವಲ್ಲ, ಈಗ ಇದನ್ನು ಫುಲ್ ಗ್ರೈಂಡ್ ಮಾಡ್ಕೊಂಡ್ ಬಂದ್ರೆ ನುಣ್ಣಗೆ ನೋಡಿ ಈ ರೀತಿ ಕಾಣಿಸುತ್ತೆ. ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡ್ಬಿಡೋಣ. ಮಧ್ಯದಲ್ಲಿ ಏನು ಸಿಗ್ಬಾರ್ದು, ದಪ್ಪಗಾಗಿ ಈರುಳ್ಳಿ ಆಗ್ಲಿ ಕರ್ಬೇವಿನ ಸೊಪ್ಪಾಗ್ಲಿ ಏನು ಸಿಗ್ಬಾರ್ದು. ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ಅದ್ರದ್ದು ನೀರ್ ಮಾತ್ರ ಇವಾಗ ತೆಗೆದಿಟ್ಕೊಂಡಿರೋಣ. ಈಗ ರೆಡಿ ಇಟ್ಕೊಂಡಿರೋ ಈ ನೀರಿದೆ ಅಲ್ವಾ, ಇದಕ್ಕೆ ನಾವೀಗ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕೊಂಡ್ಬಿಡ್ಬೇಕು. 1 ಕೆಜಿಗೆ 1 ಮುಷ್ಟಿ ಆಗುವಷ್ಟು ಉಪ್ಪು ಅಂತ ಇಟ್ಕೋಬೇಕು ಮೆಜರ್ಮೆಂಟು. ಕಲ್ಲುಪ್ಪು ಹಾಕೋತಾರೆ, ನಾನಿಲ್ಲಿ ಪುಡಿ ಉಪ್ಪು ಹಾಕೊಂಡಿದ್ದೀನಿ. 1 ಮುಷ್ಟಿ ಆಗುವಷ್ಟು ಪುಡಿ ಉಪ್ಪು, 1-1.25 ಸ್ಪೂನ್ ಆಗುವಷ್ಟು ಹಪ್ಳದ ಖಾರ ಅಂತ ಸಿಗತ್ತೆ, ಆ ಹಪ್ಳದ ಖಾರ ಹಾಕೋಬೇಕು. ಒಂದ್ ಸ್ವಲ್ಪ ಆಗುವಷ್ಟು ಇಂಗು, ಅಂದ್ರೆ 1/2 ಸ್ಪೂನ್ ಆಗುವಷ್ಟು ಇಂಗು ಹಾಕೊಂಡಿದ್ದೀನಿ. 3 ನಿಂಬೆ ಹಣ್ಣು ಉಪಯೋಗಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಬೀಜ ಎಲ್ಲ ತೆಗೆದು ಈಗ ಅದಕ್ಕೆ ಹಾಕೊಳ್ಳೋಣ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಮಸಾಲೆ ನೀರ್ನ ರೆಡಿ ಮಾಡಿ ಇಟ್ಕೊಂಡಿರೋಣ. ಈಗ ನಾವು ಬೀಸ್ಕೊಂಡು ಬಂದಿರೋಂತಹ ಈ ಹುರುಳಿ ಬೇಳೆ ಉದ್ದಿನ ಬೇಳೆ ಹಿಟ್ಟಿದೆಯಲ್ವಾ, ಅದಕ್ಕೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಮತ್ತೊಂದು 1/2 ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ, ಒಂದ್ ಸ್ವಲ್ಪ ಆಗುವಷ್ಟು ಸೋಡಾ, ಮತ್ತೆ ಖಾರಕ್ಕೆ ನಾನಿಲ್ಲಿ 1/2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. ಯಾಕಂದ್ರೆ ಮುಂಚೆನೆ ರುಬ್ಬವಾಗ ಅದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ರುಬ್ಬಿದ್ನಲ್ಲ, ಅದು ಕರೆಕ್ಟಾಗಿ ಖಾರ ಬಂದಿರುತ್ತೆ. 1/2 ಸ್ಪೂನ್ ಹಾಕೊಂಡ್ರೆ ಸಾಕು. ಇದನ್ನೆಲ್ಲ ಒಂದ್ಸತಿ ಹಿಟ್ಟನ್ನ ಮಾತ್ರ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಭಾಗಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟಿದೀವಲ್ಲ ಮಸಾಲೆ ನೀರ್ನ ಈ ರೀತಿ ಸ್ವಲ್ಪ ಹಾಕೊಂಡು ಒಂದ್ ಸ್ವಲ್ಪ ಉಂಡೆ ಮಾಡಿ ಅದನ್ನ ರುಚಿ ನೋಡ್ಕೊಳ್ಳಿ. ಮುಂಚೆನೆ ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಏನಾದ್ರೂ ಬೇಕು ಅಂದ್ರೆ ಆಡ್ ಮಾಡೋದಿಕ್ ಆಗಲ್ವಲ್ಲ ಉಪ್ಪು ಖಾರ. ಅದಕ್ಕೇನೆ ಈ ರೀತಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂಚೂರು ತಿಂದು ನೋಡಿ, ಅದು ಉಪ್ಪು ಖಾರ ಏನಾದ್ರೂ ಬೇಕಾ, ಹೆಚ್ಚಾಗಿದ್ಯಾ ಕಡಿಮೆ ಆಗಿದ್ಯಾ ಅಂತ ನೋಡ್ಕೊಂಡ್ರೆ ನಾವೀಗ ಏನಾದ್ರೂ ಖಾರ ಬೇಕಂದ್ರೆ ಹಾಕೋಬಹುದು, ಇಲ್ಲ ಉಪ್ಪು ಬೇಕಂದ್ರೆ ಹಾಕೊಬಹುದು. ಅದೇ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸರಿ ಇದೆ ಅಂತ ಅನ್ಸದ್ಮೇಲೆ ಇನ್ ಮಿಕ್ಕಿದ್ದೆಲ್ಲ ನೀರ್ ಹಾಕಿ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ತೋರಿಸಿರುವಂತ ಮೆಜರ್ಮೆಂಟ್ ಅಲ್ಲಿ ಹಾಕಿದ್ರೆ ಎಲ್ಲ ಪರ್ಫೆಕ್ಟ್ ಆಗಿದೆ, ಏನು ಕೂಡ ಹೆಚ್ಚು ಕಡಿಮೆ ಎಲ್ಲ ಆಗಿಲ್ಲ. ಇದೇ ರೀತಿ ಎಲ್ಲ ಹಾಕಿ ನಾವು ಹಾಕಿರುವಂತಹ ಮಸಾಲೆ ಪರ್ಫೆಕ್ಟ್ ಆಗಿದೆ, ನೀರು ಕೂಡ ಅದನ್ನೆಲ್ಲ ಚೆನ್ನಾಗಿ ನಾದಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಬೇಳೆ ಅಲ್ವಾ, ಸ್ವಲ್ಪ ಗಟ್ಟಿ ಅನ್ಸುತ್ತೆ. ಈ ರೀತಿ ಚೆನ್ನಾಗಿ ಅದನ್ನ ಹದ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ತಗೊಂಡಿರೋಂತ ಅಷ್ಟು ಮಸಾಲೆ ನೀರು ನಾನು ತಗೊಂಡಿರೋ ಇಷ್ಟು ಹಿಟ್ಟಿಗೂ ಕರೆಕ್ಟಾಗಿ ಆಗಿದೆ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹದ ಇನ್ನೊಂದು ಸ್ವಲ್ಪ ಗಟ್ಟಿಗಿದ್ರು ಸಾಕು. ನೋಡಿ, ಇದು ಪರ್ಫೆಕ್ಟ್ ಆಗಿದೆ, ಇಷ್ಟಾಗಿದೆ ನೋಡಿ. ಇದನ್ನ ಈಗ ಓವರ್ ನೈಟ್ ನೆನೆಯಕ್ ಬಿಟ್ಟಿರ್ಬೇಕು. ಒಬ್ಬೊಬ್ರು 6 to 8 ಅವರ್ಸ್ ಅದನ್ನ ಬಿಟ್ಟಿರ್ತಾರೆ. ನಾನಿಲ್ಲಿ ಇವತ್ತು ಸಂಜೆ ಕಲ್ಸಿಟ್ಟಿದ್ದೀನಿ. ಇವತ್ತು ರಾತ್ರಿ ಎಲ್ಲ ಪೂರ ನೆಂದ್ರೆ ಬೆಳಗ್ಗೆನೆ 7 ಗಂಟೆ ಅಷ್ಟರಲ್ಲಿ ಚೆನ್ನಾಗಿ ಅದನ್ನ ಹಪ್ಪಳ ಮಾಡ್ಕೊಬಹುದು. ನೋಡಿ, ಈಗ ಬೆಳಗ್ಗೆ ತೆಗ್ದಾಗ ಹೀಗೆ ಆಗಿರುತ್ತೆ. ಅದನ್ನೆಲ್ಲ ಈಗ ಚೆನ್ನಾಗಿ ಒಂದ್ಸತಿ ಕಲ್ಲಲ್ಲಿ ಕುಟ್ಕೋಬೇಕಾಗತ್ತೆ. ಒಂದ್ಸತಿ ನಾದ್ಕೊಳ್ಳಿ, ಇನ್ನೊಂದ್ಸತಿ ಈ ರೀತಿ ಹಿಂದೆ ಮುಂದೆ ಎಲ್ಲ ಮಾಡಿ ನಾದ್ಕೊಂಡಿದ್ದಾದ್ಮೇಲೆ ಒಂದು ಕುಟಾಣಿ ಕಲ್ಲಲ್ಲಿ ಹಾಕಿ ಈ ರೀತಿ ಅದನ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಒಳ್ಕಲ್ಲಲ್ಲೆಲ್ಲ ಹಾಕಿ ಈ ರೀತಿ ಕುಟ್ಕೋತಾ ಇದ್ರು. ಈಗ ಕುಟಾಣಿದ ಕಲ್ಲಿರುತ್ತಲ್ವಾ, ಅದನ್ನ ಈ ರೀತಿ ಹಾಕಿ ಹಿಂದೆ ಮುಂದೆ ಎಲ್ಲ ಮಾಡಿ ಅದನ್ನ ಓವರ್ಲ್ಯಾಪ್ ನೋಡಿ, ನಾನು ತೋರಿಸ್ತೀನಲ್ಲ, ಈ ರೀತಿ ಮಡ್ಚಿ ಚೆನ್ನಾಗಿ ಅದನ್ನ ಕುಟ್ಕೊಂಡಷ್ಟು ಬೇಳೆ ಎಲ್ಲ ಚೆನ್ನಾಗಿ ಹದ ಆಗಿರುತ್ತೆ.
ನೋಡಿ ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಪೋರ್ಷನ್ ಆಗುವಷ್ಟು ಮಾತ್ರ ನಾನೀಗ ತಗೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ನಾವು ಹಪ್ಪಳ ಮಾಡುವಾಗ ಒಂದು 5-6 ಉಂಡೆ ಮಾಡಿಕೊಂಡು ಇನ್ನು ಮಿಕ್ಕಿದಂತ ಈ ದಪ್ಪಗಿರುತ್ತಲ್ವ ಈ ಮುದ್ದೆನ ಇದನ್ನ ಒಂದು ಕಪ್ ಮುಚ್ಚಿ ಹಾಗೆ ಒಣಗದೇ ಇರಂಗೆ ಇಟ್ಟಿರಿ. ಆ ಚಿಕ್ಕ ಮುದ್ದೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಬಾಲ್ಸ್ ಮಾಡಿ ರೆಡಿ ಇಟ್ಕೊಂಡಿರೋಣ. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಗುಲಾಬ್ ಜಾಮೂನ್ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹಪ್ಪಳ ತಟ್ಕೊಳ್ಳೋಣ. ಪೂರಿ ಮೇಕರು ಪೂರಿ ಪ್ರೆಸ್ ಮಾಡೋದಿರುತ್ತಲ್ಲ ಅದರಲ್ಲೇ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಇಟ್ಟು ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ 1-2 ಮಾಡೋವಾಗ ಮಾತ್ರ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅಂಟ್ಕೋಬಾರ್ದು ಅಂತ. ನೋಡಿ ಈಗ ಪ್ರೆಸ್ ಮಾಡ್ಕೊಳ್ಳೋಣ. ತುಂಬಾ ತೆಳ್ಳಗೂ ಇರಲ್ಲ ತುಂಬಾ ದಪ್ಪಗೂ ಇರಲ್ಲ. ನೋಡಿ ಇಷ್ಟು ಸೈಜ್ ಇದ್ರೆ ಸಾಕು. ತುಂಬಾ ದಪ್ಪ ಇದ್ರೂ ಅಷ್ಟೇ ಅಷ್ಟೊಂದು ರುಚಿ ಇರೋದಿಲ್ಲ. ಈಗ ಪರ್ಫೆಕ್ಟ್ ಆಗಿದೆ. ನೋಡಿ ಇಷ್ಟು ತೆಳ್ಳಗಾದ್ರೆ ಸಾಕು. ನೋಡಿ ನಾವು ಮಾಡಿಟ್ಕೊಂಡಿರೋ ಹಪ್ಪಳಕ್ಕೆ ಇದ್ರ ಮೇಲ್ಗಡೆ ಈ ರೀತಿ ಅಕ್ಕಿ ಹಿಟ್ಟನ್ನ ಸವರ್ಕೊಂಡು ಆಮೇಲೆ ಅದನ್ನ ಒಣಗಕ್ಕೆ ಹಾಕಬೇಕು. ಅಕಸ್ಮಾತ್ ಪೂರಿ ಮೇಕರ್ ಇಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆ ತಗೊಂಡಿರ್ತೀವಲ್ಲ ಅದನ್ನ ನಾವು ಲಟ್ಟಣಿಗೆ ಇಟ್ಬಿಟ್ಟು ಅದನ್ನ ಲಟ್ಟಿಸ್ಕೊಂಡು ಕೂಡ ಮಾಡ್ಕೊಬಹುದು. ನೋಡಿ ಈ ರೀತಿ ಲಟ್ಟಿಸ್ಕೊಳ್ಳುವಾಗ ಅದಕ್ಕೆ ಹಿಟ್ಟು ಹಾಕೋಬೇಕಾಗತ್ತಲ್ಲ ಅಂಟ್ಕೋಬಾರ್ದು ಅಂತ ನೀವು ಅಕ್ಕಿ ಹಿಟ್ಟೆ ಉಪಯೋಗಿಸ್ಕೊಳ್ಳಿ. ಬೇರೆ ಹಿಟ್ಟು ಅಂದ್ರೆ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಹಾಕೊಂಡ್ರೆ ಅದು ಸ್ಟಿಕ್ ಆಗಿಬಿಡುತ್ತೆ. ಅದ್ರ ಮೇಲೆ ಯಾವುದೇ ರೀತಿಯಾಗಿ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಅಕ್ಕಿ ಹಿಟ್ಟು ಹಾಕೊಳ್ಳೋದು. ಒಣಗದ ಮೇಲೆ ಅದನ್ನ ಒರೆಸಿಟ್ಕೊಂಡ್ಬಿಡ್ಬೋದು. ನೋಡಿ ಈ ರೀತಿ ಮಾಡ್ಕೊಂಡಿದೀನಿ. ಅಷ್ಟೇ ಪರ್ಫೆಕ್ಟ್ ಆಗಿ ಕೈಯಲ್ಲಿ ಲಟ್ಟಿಸಿದ್ರು ಕೂಡ ಆಗುತ್ತೆ. ಮತ್ತೆ ನಾವು ಇದನ್ನ ಒಣಗಾಕೋದು ಕೂಡ ನೋಡಿ ನಾನು ಒಂದ್ರ ಪಕ್ಕ ಸ್ವಲ್ಪ ಜಾಯಿನ್ ಆಗೋ ರೀತಿಯಲ್ಲಿ ಒಣಗಾಕಿದ್ದೀನಿ. ಆಗ ಒಣಗದ ಮೇಲೆ ಅದು ಬಟ್ಲು ತರ ಆಗೋದಿಲ್ಲ. ಈಗ ಬೇರೆ ಹಪ್ಪಳ ಸಂಡಿ ಎಲ್ಲ ಒಣಗದ ಮೇಲೆ ಈ ರೀತಿ ಕಪ್ ಶೇಪ್ ಅಲ್ಲಿ ಆಗುತ್ತಲ್ಲ ಆಗ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಸ್ವಲ್ಪ ಅದಕ್ಕೆ ಟಚ್ ಆಗೋ ರೀತಿ ಒಣಗಾಕೊಂಡ್ಬಿಡಿ. ಫಸ್ಟ್ ದಿವಸ ಮನೆಯಲ್ಲೇ ಒಣಗಾಕಿ ನೆರಳಲ್ಲೇ ಒಣಗಿದ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು 2-3 ದಿವಸ ಅದ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ತುಂಬಾ 1 ವರ್ಷವರೆಗೂ ಆರಾಮಾಗಿ ಇಟ್ಕೋಬಹುದು. ನೋಡಿ ಇವತ್ತು ನಾನು ಬಿಸಿಲಲ್ಲಿ ಹಾಕಿ ಇಟ್ಕೊಂಡಿದೀನಿ 1-2 ದಿವಸ. ಯಾವುದೇ ರೀತಿಯಲ್ಲೂ ಅದು ಬಟ್ಲು ತರ ಆಗಿಲ್ಲ. ನೋಡಿ ಇಷ್ಟ ಆಗಿರುತ್ತೆ. ಪರ್ಫೆಕ್ಟ್ ಆಗಿದೆ ಇದು. ನೋಡಿ ಬಿಸಿಲಲ್ಲಿ 1-2 ದಿವಸ ಒಣಗಿಸಿದಾದ್ಮೇಲೆ ಅದ್ರ ಮೇಲೆ ಅಕ್ಕಿ ಹಿಟ್ಟಿರುತ್ತಲ್ಲ ಒಂದು ಬಟ್ಟೆ ತಗೊಂಡು ಅದನ್ನ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದು 1 ವರ್ಷದವರೆಗೂ ಆರಾಮಾಗಿರುತ್ತೆ. 1-2-3 ಈಗ ಕರೆದೇ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಪರ್ಫೆಕ್ಟ್ ಆಗಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಚಳಿಗಾಲದಲ್ಲಿ ಈ ರೀತಿಯಾದ ಹಪ್ಪಳ ತುಂಬಾ ಹೆಲ್ದಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಒಂದ್ಸತಿ ಈ ರೀತಿ ಕಾಳು ಹಪ್ಪಳ ಅಥವಾ ಹುರುಳಿಕಾಳು ಹಪ್ಪಳ ನೀವು ಟ್ರೈ ಮಾಡಿ. ತುಂಬಾ ಸಿಂಪಲ್, ಈಸಿಯಾಗಿ ಮಾಡ್ಬೋದು. ಹುರುಳಿಕಾಳು ಹಪ್ಪಳ ಅಂದ್ರೆ ತುಂಬಾ ಕಷ್ಟ ಅನ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ಮಾಡಿಟ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈ ರೆಸಿಪಿ ಟ್ರೈ ಮಾಡಿದ್ದಾದ್ಮೇಲೆ ನಿಮ್ಮನೇಲೂ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಿಂಪಲ್ ಅಡಿಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Thank you.